ನಮಸ್ಕಾರ. ಈ ದಿನ ಆರೋಗ್ಯಕ್ಕೋಸ್ಕರ ಯೋಗದ ಅಭ್ಯಾಸದಲ್ಲಿ ಮೊದಲಿಗೆ ಓಂಕಾರದಿಂದ ಪ್ರಾರಂಭ ಮಾಡೋಣ. ನಮಸ್ಕಾರ ಮುದ್ರೆ. ನಿಧಾನವಾಗಿ ಎರಡೂ ಕೈಗಳನ್ನು ಹಿಂದೆ ಕಟ್ಟೋಣ. ಎರಡೂ ಕೈಗಳನ್ನು ಬೆನ್ನಿನ ಹಿಂಭಾಗದಲ್ಲಿ ಕೈನ ತೆಗೆದುಕೊಳ್ತಾ ಕತ್ತನ ಮೇಲೆ ಎತ್ತಿ ಚೆನ್ನಾಗಿ ಉಸಿರು ತೆಗೆದುಕೊಂಡು ಉಸಿರನ್ನು ಬಿಡ್ತಾ ಮುಂಭಾಗದಲ್ಲಿ ಮಾತೃಭೂಮಿಗೆ ಸೇವಾ ಮನೋಭಾವದಿಂದ ನಮಸ್ಕಾರವನ್ನು ಮಾಡೋಣ. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಮೇಲೆ ಬರೋಣ. ಕೈಗಳೆರಡಕ್ಕೂ ಪೂರ್ಣ ಘರ್ಷಣೆಯನ್ನು ಕೊಡ್ತಾ ಘರ್ಷಣೆಯ ಶಾಖವನ್ನು ಕಣ್ಣುಗಳಿಗೆ ಬಟ್ಟಲಿನಾಕಾರದಲ್ಲಿ ಕೊಟ್ಟು ನಿಧಾನವಾಗಿ ಕೈಯನ್ನು ಇಳಿಸೋಣ. ಪ್ರತಿಯೊಂದು ಅಭ್ಯಾಸಗಳ ಪ್ರಾರಂಭದಲ್ಲಿ ಓಂಕಾರ, ಪ್ರಾರ್ಥನೆ ಮತ್ತು ಈ ಭೂಮಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ನಮ್ಮ ಒಂದು ಸಂಸ್ಕೃತಿಯ ಪದ್ಧತಿ. ಅದಷ್ಟೇ ಅಲ್ಲ, ವೈಜ್ಞಾನಿಕವಾಗಿಯೂ ಸಹ ಮಾನವನ ಆರೋಗ್ಯವನ್ನು ಸಮತೋಲನಕ್ಕೆ ತರುವುದರಲ್ಲಿ ಈ ಒಂದು ಅಭ್ಯಾಸ ತುಂಬ ನಮಗೆ ಅನುಕೂಲತೆಯನ್ನು ಕೊಡ್ತಾ ಬರುತ್ತೆ. ಇವತ್ತು ಆರೋಗ್ಯಕ್ಕೋಸ್ಕರ ಯೋಗಾಸನದಲ್ಲಿ ಮೊದಲಿಗೆ ನಿಂತು ಮಾಡುವ ಅಭ್ಯಾಸಗಳನ್ನು ಮಾಡೋಣ. ಆ ನಿಂತು ಮಾಡುವ ಅಭ್ಯಾಸಗಳಲ್ಲಿ ಮೊದಲನೆಯ ಅಭ್ಯಾಸವಾಗಿ ವೃಕ್ಷಾಸನವನ್ನು ನಾವು ಅಭ್ಯಾಸ ಮಾಡ್ತಾ ಬರ್ತೇವೆ. ಹೆಸರೇ ಹೇಳುವ ಹಾಗೆ ವೃಕ್ಷ ಅಂದರೆ ಮರದ ರೀತಿಯಲ್ಲಿ ಅಚಲವಾಗಿ ನಿಲ್ತಕ್ಕಂಥ ಅಭ್ಯಾಸವೇ ವೃಕ್ಷಾಸನ. ಮಾನವನಲ್ಲಿ ಬರ್ತಕ್ಕಂಥ ಇಂಬ್ಯಾಲೆನ್ಸ್, ಅಸಮತೋಲನೆ ಅಂತ ಏನು ಕರಿತಾ ಬರ್ತವೆ, ಅದನ್ನು ನಿವಾರಣೆ ಮಾಡಲಿಕ್ಕೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಅಭ್ಯಾಸ ಈ ವೃಕ್ಷಾಸನದಲ್ಲಿ ಕಾಣ್ತಾ ಬರ್ತವೆ. ಭಾಳ ಜನ ನೋಡ್ಬೋದು, ಪ್ರಾರ್ಥನೆಯನ್ನು ಮಾಡುವಾಗ ಅಥವಾ ಪ್ರೇಯರ್ಗಳನ್ನು ಮಾಡುವಾಗ ಈ ಥರ ಮೂಮೆಂಟ್ಸನ್ನು ಕೊಡ್ತಾ ಬರ್ತಾರೆ. ಅಂತಹ ಒಂದು ಅಸಮತೋಲನೆಯನ್ನು, ಚಲನೆಯನ್ನು ನಿವಾರಣೆಯನ್ನು ಮಾಡಿ ಸ್ಥಿರವಾದ ಒಂದು ಅಭ್ಯಾಸವನ್ನು ಮಾಡಲಿಕ್ಕೆ ಈ ಅಭ್ಯಾಸ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಬರುತ್ತೆ. ಅದಷ್ಟೇ ಅಲ್ಲ, ಮಾನವನ ಕಾಲುಗಳಿಗೆ ಸ್ಥಿರತೆಯನ್ನು, ಭದ್ರತೆಯನ್ನು ಕೊಡ್ತಕ್ಕಂಥ ಅಭ್ಯಾಸ. ಒಂದೊಂದು ಕಾಲಿಗೂ ಸಹ ಹೆಚ್ಚಿನ ಸ್ಥಿರತೆಯನ್ನು, ಭದ್ರತೆಯನ್ನು ಕೊಡ್ತಕ್ಕಂಥ ಅಭ್ಯಾಸ. ಮೊದಲಿಗೆ ನಿಂತು ಮಾಡುವ ಆಸನಗಳು ಕಾಲುಗಳಿಗೆ ಹೆಚ್ಚು ಶಕ್ತಿಯನ್ನು, ವರ್ಧನೆಯನ್ನು ಕೊಡ್ತಕ್ಕಂಥ ಅಭ್ಯಾಸ. ಅದರಲ್ಲಿ ಈ ವೃಕ್ಷಾಸನ ಒಂದೊಂದು ಕಾಲಿಗೂ ಹೆಚ್ಚಿನ ಒಂದು ಭದ್ರತೆಯನ್ನು, ಸ್ಥಿರತೆಯನ್ನು, ಶಕ್ತಿಯನ್ನು ವರ್ಧನೆ ಮಾಡಲಿಕ್ಕೆ ತುಂಬ ಅನುಕೂಲ ಮಾಡ್ತಾ ಬರುತ್ತೆ. ನಮ್ಮ ಮೀನುಖಂಡ ಮತ್ತು ತೊಡೆಗಳ ಮಾಂಸಖಂಡಗಳಿಗೆ ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂಥ ಬಲವನ್ನು ಕೊಡಲಿಕ್ಕೆ ಈ ಅಭ್ಯಾಸ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಬರುತ್ತೆ. ಈಗ ಅಭ್ಯಾಸದ ಕಡೆ ಬರೋಣ. ನಿಧಾನವಾಗಿ ನಿಂತ್ಕೊಳ್ಳೋಣ. ಸ್ಟ್ಯಾಂಡ್ ಅಪ್. ಎಸ್. ಕಾಲುಗಳ ಎರಡನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ರಾರಂಭದಲ್ಲಿ ಬೇಕಾದ್ರೆ ಕಾಲುಗಳನ್ನು ಕೂಡಿಸ್ಬೋದು, ಅಥವಾ ಒಂಚೂರು ಬೇಕಾದರೆ ಕಾಲುಗಳನ್ನು ಅಗಲ ಬೇಕಾದರೂ ಇಟ್ಕೋಬೋದು. ಈಗ ನಿಧಾನವಾಗಿ ಬಲಗಾಲನ್ನು ಕೈಗಳ ಸಹಾಯದಲ್ಲಿ ಎಡಭಾಗದ ತೊಡೆಯ ಮೇಲೆ ಇಟ್ಕೊಳ್ಳೋಣ. ಈ ಅಭ್ಯಾಸ ಹೆಚ್ಚಾದಾಗೆ ನಮ್ಮ ಹಿಮ್ಮಡಿ ಗುದದ್ವಾರಕ್ಕೆ ತಾಗುವ ಹಾಗೆ ಇಟ್ಕೋಬೇಕು. ಪ್ರಾರಂಭದಲ್ಲಿ ಮಂಡಿಯ ಮೇಲಿಂದ ಇಟ್ಕೊಳ್ತಾ ಬರ್ಬೋದು. ನಿಧಾನವಾಗಿದ್ವಿ ಕೈಗಳೆರಡನ್ನು ಭೂಮಿಗೆ ಸಮಾನಾಂತರವಾಗಿ, ಭುಜಕ್ಕೆ ಸಮಾನಾಂತರವಾಗಿ ತೆಗೆದುಕೊಳ್ಳೋಣ. ನಿಧಾನವಾಗಿ ಕೈಯನ್ನು ಅಂಗೈನ ಟರ್ನ್ ಮಾಡೋಣ. ಹಾಗೆ ನಿಧಾನವಾಗಿ ಕೈಗಳನ್ನು ಮೇಲ್ಭಾಗದಲ್ಲಿ ತೆಗೆದುಕೊಳ್ತಾ ನಮಸ್ಕಾರ ಮುಗುದ್ರಿಗೆ ತೆಗೆದುಕೊಳ್ತಾ ಎಲ್ಬೋವನ್ನು ನೇರವಾಗಿ ಮಾಡೋಣ. ದೃಷ್ಟಿ ಮುಂದೆ ಇರುತ್ತೆ. ಸರಳವಾದ ಉಸಿರಾಟ. ಕೊನೆಯ ಹಂತದಲ್ಲಿ ಎಷ್ಟು ಸರಳವಾಗಿ ಉಸಿರಾಟವನ್ನು ಮಾಡ್ತಾ ಬರ್ತವೆ ಅಷ್ಟು ನಮ್ಮಲ್ಲಿ ಆರೋಗ್ಯ ವರ್ಧನೆಯನ್ನು ಕಾಣ್ತಾ ಬರ್ತವೆ. ಸುಂದರವಾದ ಮರದ ರೀತಿಯಲ್ಲಿ ಕಾಣೋದಕ್ಕೋಸ್ಕರ ಇದಕ್ಕೆ ವೃಕ್ಷಾಸನ ಅಂತ ಕರಿತಾ ಬರ್ತವೆ. ನಿಧಾನವಾಗಿ ಅಭ್ಯಾಸದಿಂದ ಹಾಗೆ ಬಲಭಾಗದಲ್ಲಿ ಕೈಗಳನ್ನು ಭುಜಕ್ಕೆ ಸಮಾನಾಂತರವಾಗಿ ತೆಗೆದುಕೊಳ್ತಾ ಅಂಗೈನ ಕೆಳಮುಖವಾಗಿ ಮಾಡಿ ನಿಧಾನವಾಗಿ ಕೈಗಳನ್ನು ಇಳಿಸ್ತಾ ಕಾಲನ್ನು ಕೆಳಭಾಗದಲ್ಲಿ ತೆಗೆದುಕೊಳ್ತೇವೆ. ಸರಳವಾದ ಉಸಿರಾಟ. ಈಗ ನಾವು ಹೇಗೆ ಬಲಭಾಗದಲ್ಲಿ ಅಭ್ಯಾಸ ಮಾಡಿದ್ವಿ ಅದೇ ಅಭ್ಯಾಸವನ್ನು ಎಡಗಡೆಯಿಂದಲೂ ಮಾಡ್ತಾ ಬರ್ತವೆ. ದೇಹದ ಎರಡೂ ಭಾಗಗಳನ್ನು ಆರೋಗ್ಯವಾಗಿ ಹೆಚ್ಚು ಶಕ್ತಿಯುತವಾಗಿ ಮಾಡ್ತಕ್ಕಂಥ ಅಭ್ಯಾಸ. ಈಗ ಅದೇ ಅಭ್ಯಾಸ ಎಡಗಡೆಯಿಂದ ಮಾಡ್ತಾ ಬರೋಣ. ನಿಧಾನವಾಗಿ ಎಡಗಾಲನ್ನು ಮಂಡಿಯಲ್ಲಿ ಮಡಚಿ ನಮ್ಮ ಬಲಭಾಗದ ತೊಡೆಯ ಮೇಲೆ ತೆಗೆದುಕೊಳ್ತಾ ನಮ್ಮ ಹಿಮ್ಮಡಿಯ ಭಾಗ ಆದಷ್ಟು ಗುದದ್ವಾರಕ್ಕೆ ಹತ್ತಿರ ಬರುವ ಹಾಗೆ ಇಡೋಣ. ಕೈಗಳೆರಡು ಭೂಮಿಗೆ ಸಮಾನಾಂತರವಾಗಿ ಬರಲಿ. ಅಂಗೈನ ನಿಧಾನವಾಗಿ ಮೇಲ್ಮುಖವಾಗಿ ಮಾಡೋಣ. ನಮಸ್ಕಾರ ಮುದ್ರೆಗೆ ತೆಗೆದುಕೊಳ್ತಾ ಬರೋಣ. ದೃಷ್ಟಿ ಮುಂಭಾಗದಲ್ಲಿರಬೇಕು. ಮೊಣಕೈ ಆದಷ್ಟು ನೇರವಾಗಿ ಮಾಡ್ತಾ ಬರಬೇಕು. ಹಾಗೆ ನಮ್ಮ ಎಡಭಾಗದ ಮಂಡಿ ಆದಷ್ಟು ನಮ್ಮ ಎಡಗಡೆಗೆ ತೆಗೆದುಕೊಳ್ತಕ್ಕಂಥ ಅಭ್ಯಾಸದಲ್ಲಿ ನಾವು ಈ ಸ್ಥಿರತೆಯಲ್ಲಿ ಹೆಚ್ಚು ಉಸಿರಾಟವನ್ನು ಮಾಡ್ತಾ ಬರ್ತವೆ. ಈ ಅಭ್ಯಾಸದಿಂದ ಪ್ರತಿಯೊಂದು ಕಾಲಗಳಿಗೂ ಹೆಚ್ಚಿನ ಸ್ಥಿರತೆಯನ್ನು, ಭದ್ರತೆಯನ್ನು ಕೊಡ್ತಕ್ಕಂಥ ಅಭ್ಯಾಸ. ಪ್ರತಿಯೊಂದು ಅಭ್ಯಾಸಗಳ ಕೊನೆಯ ಹಂತದಲ್ಲಿ ಹೆಚ್ಚು ಹೊತ್ತು ಇರುವುದರ ಜೊತೆ ಸಮಾಧಾನದ, ನೈಧಾನ್ಯತೆದ ಉಸಿರಾಟ ಅತ್ಯಂತ ವಿಶೇಷವಾಗಿ. ಹಾಗೆ ಹಣೆ ಮೇಲ್ಭಾಗದ ಮಾಂಸಖಂಡಗಳಲ್ಲಿ ಸಡಿಲತೆ, ಮುಖದಲ್ಲಿ ಮಂದಹಾಸವನ್ನು ಶಾಶ್ವತವಾಗಿ
ಕೊನೆಯ ಹಂತದವರೆಗೆ ಇಟ್ಕೊಳ್ತಕ್ಕಂಥದ್ದು ನಮ್ಮ ಆರೋಗ್ಯದಲ್ಲಿ ಮತ್ತು ಸಾಧನೆಯಲ್ಲಿ ಉತ್ತಮ ಒಂದು ಅನುಕೂಲತೆಯನ್ನು ಕಾಣ್ತಾ ಬರ್ತವೆ. ನಿಧಾನವಾಗಿ ಎರಡೂ ಕೈಗಳನ್ನು ಭುಜಕ್ಕೆ ಸಮಾನಾಂತರವಾಗಿ ಅಂಗೈನ ಮೇಲ್ಮುಖವಾಗಿ ತೆಗೆದುಕೊಳ್ಳೋಣ. ನಿಧಾನವಾಗಿ ಅಂಗೈನ ಟರ್ನ್ ಮಾಡೋಣ. ಕೈಯನ್ನು ಸರಳವಾಗಿ ಇಳಿಸ್ತಾ ಕಾಲನ್ನು ಕೆಳಭಾಗದಲ್ಲಿ ತೆಗೆದುಕೊಳ್ಳೋಣ. ಸರಳವಾದ ಉಸಿರಾಟ, ಒಂದು 2-3 ಉಸಿರಾಟಗಳಲ್ಲಿ ನಮ್ಮ ಅಭ್ಯಾಸವನ್ನು ಆನಂದವಾಗಿ ಮಾಡ್ತಾ ಮುಂದಿನ ಅಭ್ಯಾಸಕ್ಕೆ ನಮ್ಮ ದೇಹ, ಮನಸ್ಸು, ಭಾವನೆಯನ್ನು ಸಮಸ್ಥಿತಿಗೆ ತೆಗೆದುಕೊಳ್ತಕ್ಕಂಥ 2-3 ಉಸಿರಾಟಗಳನ್ನು ಮಾಡೋಣ. ಈಗ ಎರಡನೆಯ ನಿಂತು ಮಾಡುವ ಆಸನಗಳ ಕಡೆ ಗಮನವನ್ನು ಹರಿಸೋಣ. ಎರಡನೆಯ ನಿಂತು ಮಾಡುವ ಅಭ್ಯಾಸದಲ್ಲಿ ಉತ್ಕಟಾಸನ. ಉತ್ಕಟ ಅಂದರೆ ಚೇರಿನ ರೀತಿಯಲ್ಲಿ ಕಾಣೋದಕ್ಕೋಸ್ಕರ ನಾವು ಇದಕ್ಕೆ ಚೇರ್ ಪೋಸ್ಚರ್ ಅಂತಲೂ ಕರೀತಾ ಬರ್ತವೆ. ವಿಶೇಷವಾಗಿ ಈ ಅಭ್ಯಾಸ ಹೆಚ್ಚಿನ ವರ್ಧನೆಯನ್ನು, ಬಲವರ್ಧನೆಯನ್ನು ಕೊಡಲಿಕ್ಕೆ ತೊಡೆಗಳ ಭಾಗ ಅಂದರೆ ತೊಡೆಗಳ ಮಾಂಸಖಂಡ ಹಾಗೆ ನಮ್ಮ ಮೀನುಖಂಡಗಳಿಗೆ ಹೆಚ್ಚಿನ ವರ್ಧನೆಯ ಜೊತೆ ತೋಳುಗಳ ಶಕ್ತಿಯನ್ನು ವರ್ಧನೆಯನ್ನು ಮಾಡಲಿಕ್ಕೆ ಈ ಅಭ್ಯಾಸ ತುಂಬ ಫಲಕಾರಿಯಾಗಿರ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ಮಾನವನಿಗೆ ಶಕ್ತಿಯನ್ನು ನಾವು ಕುಂದುಗೊಳಿಸ್ತಕ್ಕಂಥದ್ದು ಯಾವುದು ಅಂದರೆ ನಾವು ಕೆಲಸ ಮಾಡಿದಾಗ ಅಷ್ಟೇ ನಮ್ಮ ಎನರ್ಜಿ ಬರ್ನ್ ಆಗೋಲ್ಲ. ಅದಕ್ಕೆ ನಿಂತು ಮಾಡುವಾಗ ನಾವು ಯಾವುದೇ ಸಂದರ್ಭಗಳಲ್ಲಿ ನಿಂತಾಗ ನಮ್ಮಲ್ಲಿರ್ತಕ್ಕಂಥ ದೇಹದ ಶಕ್ತಿ ಬರ್ನ್ ಆಗ್ತಾ ಬರುತ್ತೆ, ಅಂದರೆ ಅದು ಪೂರ್ಣವಾಗಿ ಖರ್ಚಾಗ್ತಾ ಬರುತ್ತೆ. ಅಂತಹ ಒಂದು ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ನಮ್ಮ ಆರೋಗ್ಯದಲ್ಲಿ ಹೆಚ್ಚಿನ ಬಲವನ್ನು ಕೊಡಲಿಕ್ಕೆ ಮಾಡ್ತಕ್ಕಂಥ ಅಭ್ಯಾಸದಲ್ಲಿ ಈ ಉತ್ಕಟಾಸನ ಚೇರ್ ಪೋಸ್ಚರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಬರುತ್ತೆ. ಈಗ ಆಸನವನ್ನು ಮಾಡೋಣ. ನಿಧಾನವಾಗಿ ಕಾಲುಗಳನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇಟ್ಕೊಳ್ತಾ ಕೈಗಳೆರಡನ್ನು ನೇರವಾಗಿ ಮೇಲ್ಭಾಗದಲ್ಲಿ, ತಲೆಯ ಮೇಲ್ಭಾಗದಲ್ಲಿ ನೇರವಾಗಿ ತೆಗೆದುಕೊಳ್ಳೋಣ. ಈ ಭುಜಗಳನ್ನು ಮೇಲೆ ಕೆಳಿತಾ ಕೈಯನ್ನು ಸ್ಟ್ರೆಚ್ ಮಾಡೋಣ. ಚೆನ್ನಾಗಿ ಉಸಿರು ತೆಗೆದುಕೊಳ್ತಾ ಎರಡೂ ಮಂಡಿಗಳಲ್ಲಿ ಮಡಿತ ಕೆಳಭಾಗದಲ್ಲಿ ಚೇರಿನ ರೀತಿಯಲ್ಲಿ ಕುಳಿತುಕೊಳ್ತಕ್ಕಂಥ ಒಂದು ಅಭ್ಯಾಸ. ಈ ನೋಡಿ ಆ ಅಭ್ಯಾಸದ ಪೂರ್ಣ ಚಿತ್ರಣವೇ ನಮ್ಮ ತೊಡೆಗಳಿಗೆ, ಮಂಡಿಗಳಿಗೆ, ಮೀನುಖಂಡಗಳಿಗೆ ಎಷ್ಟು ವರ್ಧನೆಯನ್ನು ಕೊಡುತ್ತೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ನಿಧಾನವಾಗಿ ಎರಡೂ ಕೈಗಳನ್ನು ಈಗ ಭುಜಕ್ಕೆ ಸಮಾನಾಂತರವಾಗಿ ಮುಂಭಾಗದಲ್ಲಿ ತೆಗೆದುಕೊಳ್ತಾ ಬರ್ತವೆ. ಹಿಂದಿನ ಕಾಲದಲ್ಲಿ ಶಿಕ್ಷೆಗಳೆಲ್ಲ ಶಿಕ್ಷಣಕ್ಕೆ ಸಮಪೂರಕವಾಗಿರ್ತಾ ಇತ್ತು. ಈ ಅಭ್ಯಾಸವನ್ನು ಮಾಡುವುದರ ಮೂಲಕ ನಮ್ಮ ಅವೇರ್ನೆಸ್, ಎಚ್ಚರಿಕೆಯನ್ನು ಹೆಚ್ಚು ಆರೋಗ್ಯವರ್ಧನೆಗೆ ಕೊಡ್ತಕ್ಕಂಥ ಅಭ್ಯಾಸದಲ್ಲಿ ಈ ಉಷ್ಟ್ರಾಸನ ನಮ್ಮ ಈ ಉತ್ಕಟಾಸನ ಅತ್ಯಂತ ಪ್ರಭಾವಕಾರಿಯಾಗಿ ಕೆಲಸವನ್ನು ಮಾಡ್ತಾ ಬರುತ್ತೆ. ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಹಾಗೆ ಕೈಗಳನ್ನು ಮೇಲೆ ನೇರ ಮಾಡೋಣ. ನಿಧಾನವಾಗಿ ಮೇಲೆ ಬರೋಣ, ನಿಂತ್ಕೊಳ್ತಾ ಬರೋಣ, ಮಂಡಿಯನ್ನು ನೇರ ಮಾಡ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಪೂರ್ಣ ಪಕ್ಕಭಾಗದಿಂದ ಕೆಳಗಡೆಗೆ ಇಳಿಸ್ಕೊಳ್ಳೋಣ. ಇದಕ್ಕೆ ನಾವು ಉತ್ಕಟಾಸನ, ಕೈಗಳೆರಡು ತೊಡೆಯ ಪಕ್ಕದಲ್ಲಿ ಬರಲಿ, ವಿಶ್ರಾಂತಿಯನ್ನು ಪಡೆಯೋಣ. ಇದಕ್ಕೆ ಉತ್ಕಟಾಸನ ಅಂತ ಕರೀತಾ ಬರ್ತವೆ. ಮಾನವನಿಗೆ, ವಿದ್ಯಾರ್ಥಿಗಳಿಗೆ ವರದಾನ ಈ ಅಭ್ಯಾಸ. ಈಗ ಮೂರನೇ ಅಭ್ಯಾಸವಾಗಿ ಕುಳಿತು ಮಾಡುವ ಅಭ್ಯಾಸಗಳನ್ನು ಗಮನ ಕೊಡೋಣ. ನಿಧಾನವಾಗಿ ಕುಳಿತುಕೊಳ್ಳೋಣ. ಕೈಗಳನ್ನು ಮುಂದೆ ತೆಗೆದುಕೊಳ್ತಾ ಆರಾಮಾಗಿ ಬಲಗಾಲನ ಮಂಡಿಯಲ್ಲಿ ಮಡಚಿ ಬಲಗಾಲಿನ ಸಹಾಯದಲ್ಲಿ ಆರಾಮಾಗಿ ಹಿಂದೆ ವಜ್ರಾಸನದಲ್ಲಿ ಕುತ್ಕೊಳ್ಳೋಣ. ಅಭ್ಯಾಸಗಳನ್ನು ಎಷ್ಟು ಸರಳವಾಗಿ ಮಾಡ್ತೀವೋ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಮಾಡುವ ಸಂದರ್ಭಗಳಲ್ಲಿ ಒಂದು ಎಲ್ಲ ಯೂನಿಫಾರ್ಮಿಟಿ ಅನ್ನೋಕ್ಕೋಸ್ಕರ ನಾವೊಂದು ಹಂತವನ್ನು ತೆಗೆದುಕೊಳ್ತಾ ಬರ್ತೇವೆ ಅಷ್ಟೇ. ಈಗ ನಿಧಾನವಾಗಿ ಮೊದಲು ಕುಳಿತು ಮಾಡುವ ಅಭ್ಯಾಸದಲ್ಲಿ ನಾವು ನಮ್ಮ ದೇಹವನ್ನು ತಿರುಚಿ ಮಾಡುವ ಅಭ್ಯಾಸಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾ ಬರ್ತವೆ. ಇವತ್ತಿನ ಸಂದರ್ಭಕ್ಕೆ ಮಾನವನಿಗೆ ಬರ್ತಕ್ಕಂಥ ಏನು ನಾವು ಈ ಸಕ್ಕರೆ ಕಾಯಿಲೆ ಇರ್ಬೋದು, ಅಥವಾ ದೇಹದ ಸ್ಥೂಲ ಇರ್ಬೋದು, ಅಥವಾ ದೇಹದಲ್ಲಿ ಬರ್ತಕ್ಕಂಥ ಹಲವಾರು ವ್ಯತ್ಯಾಸಗಳನ್ನು, ಅಂದರೆ ನಮ್ಮ ದೇಹದಲ್ಲಿ ಏನು ನಮ್ಮ ವಿಸ್ತೀರ್ಣತೆಗಳಲ್ಲಿ ವ್ಯತ್ಯಾಸಗಳಿರುತ್ತೆ ಅದನ್ನು ಸಮತೋಲನಕ್ಕೆ ತೆಗೆದುಕೊಳ್ಳಿಕ್ಕೆ ಈ ತಿರುಚಿ ಮಾಡುವ ಅಭ್ಯಾಸಗಳು ವಿಶೇಷವಾಗಿ ಕಾಣ್ತಾ ಬರ್ತವೆ. ಅದರಲ್ಲೂ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳಾದ ದಮ್ಮು, ಕೆಮ್ಮು, ಗೂರಲು, ಉಬ್ಬಸ ಇವುಗಳ ಜೊತೆ ಮಾನವನ ಶ್ವಾಸಕೋಶದ ಆ ಒಂದು ಕೊಳವೆ ಏನು ಗಾಳಿಯ ಆ ಗುಳ್ಳೆಗಳನ್ನು ಅಥವಾ ಏನು ನಾವು ಬಲೂನ್ಸ್ ಅಂತ ಕರಿತಾ ಬರ್ತವೆ ಅವುಗಳಲ್ಲಿ ವೈಶಾಲ್ಯತೆಯನ್ನು ಮಾಡಿ ಅವುಗಳಲ್ಲಿ ಹೆಚ್ಚಿನ ಆಮ್ಲಜನಕದ ಶೇಖರಣೆಯನ್ನು ಹೆಚ್ಚು ಮಾಡಲಿಕ್ಕೆ ಈ ತಿರುಚಿ ಮಾಡುವ ಎಲ್ಲ ಅಭ್ಯಾಸಗಳು ಮಾನವನಿಗೆ ವರದಾನವಾಗಿ ಸಿಗ್ತಾ ಬರುತ್ತೆ. ಈಗ ಅದರಲ್ಲಿ ಒಂದು ಅಭ್ಯಾಸ ಈ ತಿರುಚಿ ಮಾಡುವ ಅಭ್ಯಾಸಕ್ಕೆ ನಾವು ಇದಕ್ಕೆ ವಿಪರೀತ ವಕ್ರಾಸನ ಅಂತ ಕರಿತಾ ಬರ್ತವೆ. ಮೊದಲಿಗೆ ಎರಡೂ ಕೈಗಳನ್ನು ನಾವು ವ್ಯಾಘ್ರಾಸನದ ಸ್ಥಿತಿಗೆ ಬರುವ ಹಾಗೆ ಇಟ್ಕೊಳ್ಳೋಣ. ನಮ್ಮ ಮಂಡಿಯಿಂದ ಸ್ವಲ್ಪ ಮುಂದಕ್ಕೆ ಕೈಗಳನ್ನು ತೆಗೆದುಕೊಳ್ಳೋಣ. ಆರಾಮವಾಗಿ ನಮ್ಮ ಸೊಂಟವನ್ನು ಮೇಲ್ಭಾಗಕ್ಕೆ ತೆಗೆದುಕೊಳ್ತಾ ವ್ಯಾಘ್ರಾಸನ ಅಂದರೆ ನಾವು ಸಿಂಹದ ರೀತಿಯಲ್ಲಿ ಅಥವಾ ಹುಲಿಯ ರೀತಿಯಲ್ಲಿ ಬರ್ತಕ್ಕಂಥದ್ದು ಅಭ್ಯಾಸ. ನಿಧಾನವಾಗಿ ನಮ್ಮ ಬಲಗೈಯನ್ನು ಎಡಭಾಗದ ಕೈನ ಒಳಗಡೆಯಿಂದ ಒಳಭಾಗದಲ್ಲಿ ತೂರಿಸಿ ಭುಜವನ್ನು ಆಧಾರವಾಗಿ ಕೊಟ್ಟು ಸ್ಪೈನಲ್ ಕಾರ್ಡನ್ನು ಚೆನ್ನಾಗಿ ತಿರುಗಿಸಿ ಮೇಲೆ ನೋಡ್ತಕ್ಕಂಥ ಅಭ್ಯಾಸ. ಅತ್ಯಂತ ಸರಳವಾಗಿರ್ತಕ್ಕಂಥ ಅಭ್ಯಾಸ.
ಅದ್ಭುತವಾಗಿರ್ತಕ್ಕಂಥ ಆರೋಗ್ಯವನ್ನು ಕೊಡ್ತಕ್ಕಂಥ ಅಭ್ಯಾಸ ಈ ಒಂದು ವಿಪರೀತ ವಕ್ರಾಸನದಲ್ಲಿ ಕಾಣ್ತಾ ಬರ್ತವೆ. ನೋಡಿ, ಸ್ಪೈನಲ್ ಕಾರ್ಡು ಎಷ್ಟು ಚೆನ್ನಾಗಿ ತಿರುಗಿದೆ. ಯಾವಾಗ ಸ್ಪೈನಲ್ ತಿರುಗುತ್ತೆ ನ್ಯಾಚುರಲ್ ಆಗಿ ನಮ್ಮ ವೆಂಡ್ ಪೈಪ್ ತಿರುಗ್ತಾ ಬರುತ್ತೆ. ಜೊತೆಗೆ ಕುತ್ತಿಗೆಯ ಭಾಗವು ಸಹ ಇಲ್ಲಿ ತಿರುಗೋದ್ರ ಮೂಲಕ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸ್ಗಳಂಥ ಗ್ರಂಥಿಗಳು ಅಂತ ಏನು ಕರಿತಾ ಬರ್ತವೆ ಅವುಗಳಿಗೆ ವಿಶೇಷವಾಗಿ ಕೊಡ್ತಕ್ಕಂಥದ್ದು. ಈ ಥೈರಾಯ್ಡ್ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಮಾನವನಿಗೆ ತಮ್ಮ ಸಾಂಸಾರಿಕ ಜೀವನಕ್ಕೆ, ಅಂದರೆ ನಮ್ಮ ಏನು ಮುಂದಿನ ಏನು ನಾವು ಜನರೇಷನ್ ಅಂತ ಕರಿತಾ ಬರ್ತವೆ, ಅಂದರೆ ನಮ್ಮ ಮಕ್ಕಳಾಗ್ತಕ್ಕಂಥ ತೊಂದರೆಗಳು ವ್ಯತ್ಯಾಸ ಆಗ್ತಾ ಬರುತ್ತೆ. ವಿಶೇಷವಾಗಿ ಮಹಿಳೆಯರಲ್ಲಿ ಬರತಕ್ಕಂಥ ಅವರ ಮಾಸಿಕ ಕ್ರಿಯೆ ಅಂತ ಏನು ಕರಿತಾ ಬರ್ತವೆ ಅವುಗಳ ವ್ಯತ್ಯಾಸಗಳಾಗ್ತಾ ಬರುತ್ತೆ. ಈ ಅಭ್ಯಾಸಗಳನ್ನು ಮಾಡುವುದರ ಮೂಲಕ ಅಂತಹ ಥೈರಾಯ್ಡ್ ಗ್ರಂಥಿಗಳಿಂದ ಬರ್ತಕ್ಕಂಥ ನ್ಯೂನತೆಗಳನ್ನು, ತೊಂದರೆಗಳನ್ನು ನಿವಾರಣೆ ಮಾಡ್ತಾ ಬರುತ್ತೆ. ಥೈರಾಯ್ಡಲ್ಲಿ ವ್ಯತ್ಯಾಸ ಆಗೋದ್ರ ಮೂಲಕ ಅವರ ಮಾಸಿಕ ಚಕ್ರ ತೊಂದರೆ ಆಗೋದ್ರ ಮೂಲಕ ಅವರ ಇಡೀ ದೇಹದ ವೈಶಾಲ್ಯತೆ, ಅಂದರೆ ತೂಕ ಅಥವಾ ಅವರಲ್ಲಿ ಬರ್ತಕ್ಕಂಥ ದೇಹದ ಒಂದು ವ್ಯತ್ಯಾಸಗಳನ್ನು ಕಾಣ್ತಕ್ಕಂಥದ್ದು ಸ್ಥೂಲ ಇರ್ಬೋದು ಅಥವಾ ಅವರ ಆ ಒಂದು ತೂಕದಲ್ಲಿರ್ಬೋದು. ಈ ಎರಡು ವ್ಯತ್ಯಾಸಗಳನ್ನು ಹತೋಟಿಗೆ ತರಲಿಕ್ಕೆ ಈ ಅಭ್ಯಾಸ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಬರುತ್ತೆ. ನಿಧಾನವಾಗಿ ಕೈಯನ್ನು ಹೊರಮುಖವಾಗಿ ತರ್ತಾ ಮತ್ತೆ ಆರಾಮವಾಗಿ ವ್ಯಾಘ್ರಾಸನಕ್ಕೆ ಬರೋಣ. ಅಲ್ಲಿಂದ ಶಶಂಕಾಸನಕ್ಕೆ ಬರೋದು ಒಂದು ಉಸಿರಾಟ. ಪ್ರತಿಯೊಂದು ಅಭ್ಯಾಸಗಳನ್ನು ಮಾಡುವಾಗ ಬಲಗಡೆಯಿಂದ ಎಡಗಡೆಗೆ ಮಾಡುವುದರಲ್ಲಾಗಲಿ ಅಥವಾ ಆಸನದಿಂದ ಆಸನಕ್ಕೆ ಮಾಡುವಾಗಲಿ ನಾವು ಮಧ್ಯಭಾಗದಲ್ಲಿ ನಮ್ಮ ದೇಹ, ಮನಸ್ಸು ಮತ್ತು ಭಾವನೆ ಇವೆಲ್ಲವೂ ಸಮಾಧಾನಕ್ಕೆ ಬರಬೇಕು. ಪ್ರತಿಯೊಂದು ಅಭ್ಯಾಸಗಳನ್ನು ಮಾಡುವಾಗ, ವಿಶೇಷವಾಗಿ ಯೋಗಾಸನಗಳನ್ನು ಆರೋಗ್ಯವಾಗಿ ಅಭ್ಯಾಸ ಮಾಡುವಾಗ ನಮ್ಮಲ್ಲಿ ಸಮಾಧಾನತೆ ವಿಶೇಷವಾಗಿ ಕಂಡು ಬರ್ತಕ್ಕಂಥದ್ದು ನಮಗೆ ಅನುಕೂಲತೆಯನ್ನು ಕೊಡ್ತಾ ಬರುತ್ತೆ. ಈಗ ಇದೇ ಅಭ್ಯಾಸವನ್ನು ಮತ್ತೊಂದು ಕಡೆಯಿಂದ ಮಾಡೋಣ. ಮತ್ತೊಮ್ಮೆ ವ್ಯಾಘ್ರಾಸನಕ್ಕೆ ಬರೋಣ. ಈಗ ನಮ್ಮ ಎಡಗೈಯನ್ನು ನಿಧಾನವಾಗಿ ಬಲಭಾಗದ ಹಸ್ತದ ಒಳಗಡೆಯಿಂದ ಕೊಡ್ತಾ ದೇಹವನ್ನು ಮೇಲ್ಮುಖವಾಗಿ ತಿರುಗಿಸಿ ನೋಡೋಣ. ನಿಧಾನವಾಗಿ ನಮ್ಮ ಎಡಗೈಯನ್ನು ತೆಗೆದುಕೊಳ್ಳಿ. ಪೂರ್ಣ ಭುಜವನ್ನು ಆಧಾರವಾಗಿ ಕೊಡಿ. ದೃಷ್ಟಿಯನ್ನು ಮೇಲೆ ನೋಡ್ತಾ ಚೆನ್ನಾಗಿ ಉಸಿರಾಟವನ್ನು ಮಾಡ್ತಾ ಬರತಕ್ಕಂಥದ್ದು. ಎಷ್ಟು ನಾವು ನಮ್ಮ ದೇಹದ ಎಡಗಡೆಯಲ್ಲಿ ಉಸಿರಾಟವನ್ನು ಮಾಡಿರ್ತೀವಿ ಅಷ್ಟೇ ನಮ್ಮ ಬಲಗಡೆಯಲ್ಲೂ ಉಸಿರಾಟ ಮಾಡ್ತಕ್ಕಂಥದ್ದು ಆರೋಗ್ಯ ಅಭ್ಯಾಸ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಕಾರಣ ದೇಹದ ಭಾಗದಲ್ಲಿ ಸಮಾನತೆ, ಸಮತೋಲನೆ ಯೋಗದ ಮೂಲಮಂತ್ರ. ಹಾಗಾಗಿ ದೇಹದ ಬಲಗಡೆ ಎಷ್ಟು ಮಾಡಿರ್ತೀವಿ ದೇಹದ ಎಡಬಡೆಯೂ ಅಷ್ಟೇ ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಈಗ ಮತ್ತೆ ವಾಪಸ್ ವ್ಯಾಘ್ರಾಸನಕ್ಕೆ ಬರೋಣ. ಕೈಗಳನ್ನು ವ್ಯಾಘ್ರಾಸನ ಸ್ಥಿತಿಯಲ್ಲಿ ಒಂದು ಉಸಿರಾಟವನ್ನು ಮಾಡ್ತಾ ಶಶಂಕಾಸನದಲ್ಲಿ ಕೂತ್ಕೊಳ್ಳೋಣ. ಈಗ ಈ ಅಭ್ಯಾಸ ವಿಶ್ರಾಂತಿ ಸ್ಥಿತಿಯಾಗಿ ಈ ಒಂದು ಆಸನಕ್ಕೆ ನಾವು ಅಭ್ಯಾಸ ಮಾಡ್ತಾ ಬರ್ತೇವೆ. ಈಗ ಇಲ್ಲಿಂದ ನಾವು ಮುಂದಕ್ಕೆ ಮಲಗಿ ಮಾಡುವ ಅಭ್ಯಾಸಕ್ಕೆ ಹೋಗೋಣ. ನಿಧಾನವಾಗಿ ಹಾಗೆ ಅಲ್ಲಿಂದ ಮಲಗಿ ಮಾಡುವ ಅಭ್ಯಾಸಕ್ಕೆ ಕೈಗಳನ್ನು ಅಲ್ಲೇ ಇಟ್ಕೊಳ್ತಾ ದೇಹವನ್ನು ಮುಂದಕ್ಕೆ ತೆಗೆದುಕೊಳ್ಳೋಣ. ಭುಜಂಗಾಸನ ಸ್ಥಿತಿಗೆ ಹೋಗ್ತಕ್ಕಂಥ ಅಭ್ಯಾಸ. ಮಲಗಿ ಮಾಡುವ ಅಭ್ಯಾಸ ಮಾನವನಿಗೆ ವಿಶ್ರಾಂತಿಯಲ್ಲಿ ವಿಶೇಷತೆಯನ್ನು ಕೊಡ್ತಕ್ಕಂಥದ್ದು. ಮಲಗಿದಾಗಲೇ ಆರಾಮಾಗಿ ವಿಶ್ರಾಂತಿ ಇರುತ್ತೆ. ಆದರೆ ಆರೋಗ್ಯ ದೃಷ್ಟಿಯಿಂದ ಇದರಲ್ಲಿ ಭುಜಂಗಾಸನ ಅಂತಕ್ಕಂಥ ಒಂದು ಅಭ್ಯಾಸವನ್ನು ಮಾಡ್ತಾ ಬರ್ತವೆ. ಭುಜಂಗ ಅಂದರೆ ಸರ್ಪ ಅಂತ ಕರಿತಾ ಬರ್ತವೆ. ಸರ್ಪದ ರೀತಿಯಲ್ಲಿ ಪೂರ್ಣ ಅಂತ ಕಾಣೋದಕ್ಕೋಸ್ಕರ ಇದಕ್ಕೆ ಸರ್ಪಾಸನ ಅಂತಲೂ ಕರಿತಾ ಬರ್ತವೆ. ಇಲ್ಲಿ ಆಸನದ ಭಂಗಿ ಒಂದೇ ಅಲ್ಲ, ಉಸಿರಾಟವೂ ಅಷ್ಟೇ ವಿಶೇಷತೆಯನ್ನು ಕೊಡ್ತಕ್ಕಂಥದ್ದು. ಸರ್ಪ ಯಾವ ರೀತಿ ಉಸಿರಾಟವನ್ನು ಮಾಡುತ್ತೆ ಆ ರೀತಿಯಲ್ಲೇ ನಮ್ಮ ಉಸಿರಾಟವನ್ನು ವಿಶೇಷವಾಗಿ ಮಾಡ್ತಾ ಬರ್ತಕ್ಕಂಥದ್ದು. ನಮ್ಮ ಈ ವೀಸಿಂಗ್ ಪ್ರಾಬ್ಲಮ್ ಅಂತ ಕರಿತಾ ಬರ್ತವೆಲ್ಲ, ಅಸ್ತಮ, ಕ್ಷಯರೋಗ ಇಂತಹ ತೊಂದರೆಗಳಿಂದ ತುಂಬ ಬಳಲ್ತಕ್ಕಂಥವ್ರಿಗೆ ಈ ಅಭ್ಯಾಸ ವರದಾನವಾಗಿ ಬರ್ತಾ ಬರುತ್ತೆ. ನಮ್ಮ ಮೇಲ್ಭಾಗದ ಮೇರುದಂಡವನ್ನು ಈ ಉಷ್ಟ್ರಾಸನ ಅಥವಾ ಬೇರೆ ಬೇರೆ ಆಸನಗಳು ಲೋಯರ್ ನಮ್ಮ ಮೇರುದಂಡವನ್ನು ಅಂದರೆ ಕೆಳಭಾಗದ ಮೇರುದಂಡವನ್ನು 4, 5, 6 ಮಾಡಿದ್ರೆ ಈ ಭುಜಂಗಾಸನ ನಮ್ಮ ಸ್ಪಾಂಡಲೈಟಿಸ್ ಪ್ರಾಬ್ಲಮ್ ಅಂದರೆ ಮೇಲ್ಭಾಗದ ಮೇರುದಂಡವನ್ನು ಅತ್ಯಂತ ಶಕ್ತಿಯುತವಾಗಿ ಮಾಡ್ತಾ ಅದರ ಸರಳತೆಯನ್ನು, ಅದರ ಪೂರ್ಣವಾಗ್ತಕ್ಕಂಥ ಫ್ಲೆಕ್ಸಿಬಿಲಿಟಿಯನ್ನು ಹೆಚ್ಚು ಮಾಡಲಿಕ್ಕೆ ಅಭ್ಯಾಸವನ್ನು ಕಾಣ್ತಾ ಬರ್ತವೆ. ಈಗ ಅಭ್ಯಾಸಕ್ಕೆ ಬರೋಣ. ಎರಡೂ ಕಾಲುಗಳನ್ನು ಕೂಡಿಸೋಣ, ಎರಡೂ ಹಿಮ್ಮಡಿಗಳನ್ನು ಕೂಡಿಸೋಣ. ಮೊಣಕೈ ಮೇಲೆತ್ತದ ಹಾಗೆ ಎದೆಯನ್ನು ಮಾತ್ರ ಮೇಲೆ ಎತ್ತಿ ಸರ್ಪದ ರೀತಿಯಲ್ಲಿ ತೆಗೆದುಕೊಳ್ಳೋಣ. ಇನ್ಹೇಲ್ ಆ್ಯಂಡ್ ಉಸಿರು ತೆಗೆದುಕೊಳ್ತಾ ಮೇಲಕ್ಕೆ ಬರ್ತವೆ. ಪೂರ್ಣವಾಗಿ ಮೊಣಕೈನವರೆಗೆ ಲಿಫ್ಟ್ ಮಾಡ್ತೇವೆ. ದೃಷ್ಟಿಯನ್ನು ಮುಂಭಾಗದಲ್ಲಿಡ್ತಾ ವಿಶೇಷವಾಗಿ ಉಸಿರಾಟಕ್ಕೆ ಗಮನವನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ಗಮನವನ್ನು ಕೊಡಿ. ಈ ಅಭ್ಯಾಸ ಮಾಡುವಾಗ ವಿಶೇಷವಾಗಿ ಎರಡೂ ಹಿಮ್ಮಡಿಗಳನ್ನು ಕೂಡಿಸಿರ್ತಕ್ಕಂಥದ್ದು ಉತ್ತಮ. ಒಂಚೂರು ಕಾಲಾಗಲಾದರೆ ನಮ್ಮ ಏನು ಮೇರುದಂಡ ಇರುತ್ತೆ ಅದರಲ್ಲಿ ಹೆಚ್ಚಿನ ಸರಳತೆಯ ಉಸಿರಾಟ ಮಾಡಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಉಸಿರಾಟ ಎಲ್ಲಿ ನಡೀತಾ ಇರುತ್ತೆ ಅಂದರೆ ನಮ್ಮ ಮೇರುದಂಡದಲ್ಲಿ ಉಸಿರಾಟಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಹಾಗಾಗಿ ಇದಕ್ಕೆ ಸರ್ಪಾಸನ ಅಂತ ಕರಿತಾ ಬರ್ತವೆ. ಎಕ್ಸಲೇಷನ್ ಅಂಡ್ ಇನ್ನಲೇಷನ್ ಅಂತ ಏನು ಕರಿತಾ ಬರ್ತವೆ ಅದರಲ್ಲಿ ಶಬ್ದ ಸಹಿತವಾಗಿ ಇರ್ತಕ್ಕಂಥದ್ದನ್ನು ಕಾಣ್ತಾ ಬರ್ತವೆ. ನಿಧಾನವಾಗಿ ವಾಪಸ್ ಇಳಿಸ್ತವೆ.
ಸರಳವಾಗಿ ಕೈಗಳನ್ನು ಮುಂದೆ ಲಾಕ್ ಮಾಡ್ತಾ ಕಾಲುಗಳನ್ನು ವಿಶ್ರಾಂತಿ ಸ್ಥಿತಿಯಲ್ಲಿ ಬರ್ತವೆ. ಇವತ್ತಿನ ಈ ತರಗತಿಯಲ್ಲಿ ಏನು ಅಭ್ಯಾಸ ಮಾಡಿದ್ದೇವೆ ಇದನ್ನು ಗುರುಗಳ ಮಾರ್ಗದರ್ಶನದಲ್ಲಿ ಮಾಡ್ತಕ್ಕಂಥದ್ದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ನಿತ್ಯ ಅಭ್ಯಾಸವನ್ನು ಇವತ್ತಿನ ಮಾಡಿರುವ ಆಸನಗಳನ್ನು ನಿತ್ಯ ಜೀವನದಲ್ಲಿ ಅಭ್ಯಾಸ ಮಾಡ್ತಾ ಆರೋಗ್ಯವನ್ನು ವರ್ಧನೆ ಮಾಡಿಕೊಳ್ಳೋಣ. ಧನ್ಯವಾದ.